ನಮಸ್ಕಾರ. ಬೆಂಗಳೂರಿನಲ್ಲೇ ಎಂಬಿಬಿಎಸ್ ಸೀಟ್ ಬಗ್ಗೆ ಯೋಚನೆ ಮಾಡ್ತಿರೋರಿಗೆ ಇವತ್ತು ನಾವು ನೀಟ್ ಸ್ಕೋರ್ ಆಧಾರದ ಮೇಲೆ ಸಿಗೋ ಪ್ರಮುಖ ಮೆಡಿಕಲ್ ಕಾಲೇಜುಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಹೌದು, ನಮಸ್ಕಾರ. ನಮ್ಮತ್ರ ಇರೋ ಡೇಟಾ ಪ್ರಕಾರ ಅಂದ್ರೆ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಕಾಲೇಜ್ಗಳ ಕಟ್ ಆಫ್, ಸೀಟ್ಗಳು, ಫೀಸ್ ಇದನ್ನೆಲ್ಲ ನೋಡೋಣ. ಹೌದು, ಒಂದು ಸ್ಪಷ್ಟವಾದ ಚಿತ್ರಣ ಕೊಡೋದು ನಮ್ಮ ಉದ್ದೇಶ. ಯಾಕಂದ್ರೆ ಇದು ತುಂಬಾ ಕನ್ಫ್ಯೂಸಿಂಗ್ ಆಗಿರುತ್ತೆ ಕೆಲವರಿಗೆ, ಅಲ್ವಾ? ಖಂಡಿತ. ಬರೀ ನಂಬರ್ಸ್ ಅಲ್ಲ, ಅದ್ರ ಹಿಂದಿನ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು. ಸರ್ಕಾರಿ ಕಾಲೇಜ್ಗೂ ಟಾಪ್ ಪ್ರೈವೇಟ್ ಕಾಲೇಜ್ಗೂ ಇರೋ ವ್ಯತ್ಯಾಸ, ಆ ಸ್ಪರ್ಧೆ, ಆ ಶುಲ್ಕ ಇದೆಲ್ಲ ಮುಖ್ಯ ಆಗತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲು ಗವರ್ಮೆಂಟ್ ಕಾಲೇಜ್ಗಳು. ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದ್ರೆ BMCRI. ಇದು ಎಲ್ರಿಗೂ ಗೊತ್ತಿರೋ ಹೆಸರು. BMCRI ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ RGUS ಅದರ ಅಂಡರ್ ಬರುತ್ತೆ. ಓಕೆ. ಇದರ ರೆಪ್ಯುಟೇಷನ್ ಬಹಳ ಹೈ. ಹಾಗಾಗಿ 2024ರ ಅಂದಾಜು ಪ್ರಕಾರ ಜನರಲ್ ಮೆರಿಟ್ ಕಟ್ ಆಫ್ ಅದು ಸುಮಾರು 620+ ಅಂತ ಇಟ್ಕೋಬಹುದು. 620+? ಓಹೋ. ಹೌದು. ಸೀಟ್ಗಳು ಸುಮಾರು 250 ಇವೆ. ಫೀಸ್ ವಿಷಯಕ್ಕೆ ಬಂದರೆ ಇದು ವರ್ಷಕ್ಕೆ 60,000ದಿಂದ 1,00,000 ಒಳಗೆ ಇರುತ್ತೆ. ಪ್ರೈವೇಟ್ಗೆ ಹೋಲಿಸಿದ್ರೆ ಇದು ತುಂಬಾ ಕಡಿಮೆನೆ. ಹೌದು, ಫೀಸ್ ಕಡಿಮೆ, ಆದ್ರೆ ಕಾಂಪಿಟಿಷನ್ ಮಾತ್ರ ಭಯಂಕರ ಜಾಸ್ತಿ. ಸರಿ, ಇನ್ನೊಂದು ಗವರ್ಮೆಂಟ್ ಆಪ್ಷನ್ ESIC ಮೆಡಿಕಲ್ ಕಾಲೇಜ್. ಅದರ ಸ್ಪೆಷಾಲಿಟಿ ಏನು? ಹೌದು, ESIC ಕೂಡ RGUH ಅಫಿಲಿಯೇಟೆಡ್. ಇಲ್ಲಿ ಒಂದು ಮುಖ್ಯ ವ್ಯತ್ಯಾಸ ಏನಂದ್ರೆ ESI ಸ್ಕೀಮಲ್ಲಿ ಕವರ್ ಆಗಿರೋ ಇನ್ಶೋರ್ಡ್ ಪರ್ಸನ್ಸ್ ಮಕ್ಕಳಿಗೆ ಅವರಿಗೊಂದು ಕೋಟಾ ಇರುತ್ತೆ, ESI ಕೋಟಾ ಅಂತ. ಓ, ಹೌದಾ? ಹಾಗಾಗಿ ಅಲ್ಲಿ ಅಡ್ಮಿಷನ್ ಕ್ರೈಟೀರಿಯಾ ಸ್ವಲ್ಪ ಬೇರೆ ಇರುತ್ತೆ. ಸುಮಾರು 100 ಸೀಟ್ಸ್ ಇವೆ. ಫೀಸ್ ಕೂಡ ಕೋಟಾ ಮೇಲೆ ಡಿಪೆಂಡ್ ಆಗುತ್ತೆ. ವರ್ಷಕ್ಕೆ 24,000ದಿಂದ ಹಿಡಿದು 1,00,000ವರೆಗೂ ಇರ್ಬೋದು. ಅಂದ್ರೆ ESI ಬೆನಿಫಿಟ್ ಇಲ್ದವರಿಗೆ ಜನರಲ್ ಕೋಟಾದಲ್ಲಿ ಕಾಂಪಿಟಿಷನ್ ಇಲ್ಲೂ ಜಾಸ್ತಿನೇ ಇರುತ್ತೆ. ಖಂಡಿತ. ಸರಿ, ಈಗ ಪ್ರೈವೇಟ್ ಕಡೆ ಗಮನ ಹರಿಸೋಣ. ಗವರ್ಮೆಂಟ್ ಸೀಟ್ ಸ್ವಲ್ಪ ಕಷ್ಟ ಆದ್ರೆ ಪ್ರೈವೇಟ್ನಲ್ಲಿ ಟಾಪ್ ಆಪ್ಷನ್ಸ್ ಯಾವುದು? ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ತುಂಬಾ ಕೇಳಿರ್ತೀವಿ. ನಿಜ. ಸೇಂಟ್ ಜಾನ್ಸ್ ಹೇಗೆ ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಕೇಸ್. ಅದು ಆಟೋನಮಸ್ ಆದ್ರೂ RGUHS ರೆಕಗ್ನಿಷನ್ ಇದೆ. ಇಲ್ಲಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನಂದ್ರೆ ಇದು ಪ್ರೈವೇಟ್ ಆದ್ರೂ ಇದರ ಕಟ್ ಆಫ್ BMCRI ಇದೆಯಲ್ಲ, ಆಲ್ಮೋಸ್ಟ್ ಅಷ್ಟೇ ಹೈ ಇರುತ್ತೆ, 620+. ಓ, ಪ್ರೈವೇಟ್ ಆದ್ರೂನಾ? ಹೌದು. ಇದು ಅದರ ಕ್ವಾಲಿಟಿ, ರೆಪ್ಯುಟೇಷನ್ ತೋರಿಸುತ್ತೆ. ಸುಮಾರು 150 ಸೀಟ್ಸ್ ಇವೆ. ಆದ್ರೆ ಫೀಸ್ ಆಕ್ಚುಲಿ ಗಣನೀಯವಾಗಿ ಜಾಸ್ತಿ. ವರ್ಷಕ್ಕೆ ಸುಮಾರು 6ರಿಂದ 7 ಲಕ್ಷ ಆಗುತ್ತೆ. ಅಬ್ಬಾ, ಅಂದ್ರೆ ದುಡ್ಡು ಜಾಸ್ತಿ ಕೊಟ್ರೂ ಅಲ್ಲಿ ಸೀಟ್ ಸಿಗೋದು ಸುಲಭ ಇಲ್ಲ ಅಂತಾಯ್ತು. ಓಕೆ, ಹಾಗಾದ್ರೆ ಕಟ್ ಆಫ್ ಸ್ವಲ್ಪ ಕಡಿಮೆ ಇರೋ ಬೇರೆ ಪ್ರಮುಖ ಪ್ರೈವೇಟ್ ಕಾಲೇಜುಗಳು? ಸ್ವಲ್ಪ ಕೆಳಗೆ ಬಂದ್ರೆ ಅಂದ್ರೆ ಕಟ್ ಆಫ್ ರೇಂಜ್ ಸುಮಾರು 560ರಿಂದ 580+ ಅಲ್ಲಿ MS ರಾಮಯ್ಯ ಮೆಡಿಕಲ್ ಕಾಲೇಜ್ ಇದೆ. MS ರಾಮಯ್ಯ, ಹೌದು. ಇಲ್ಲೂ ಸುಮಾರು 150 ಸೀಟ್ಸ್. ಫೀಸ್ ಇದು ಪ್ರೈವೇಟ್ ಕೋಟಾದಲ್ಲಿ 10-11 ಲಕ್ಷ ಪರಿಯರ್ ಆಗ್ಬೋದು. ಅದೇ ರೇಂಜಲ್ಲಿ ಅಂದ್ರೆ 560+ ಕಟ್ ಆಫ್ ಅಲ್ಲಿ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ KIMS ಬನಶಂಕರಿಯಲ್ಲಿದೆ. ಓಕೆ, KIMS. ಇಲ್ಲೂ ಅಷ್ಟೇ ಸುಮಾರು 150 ಸೀಟ್ಸ್. ಫೀಸ್ ರೇಂಜ್ ವರ್ಷಕ್ಕೆ 9ರಿಂದ 10 ಲಕ್ಷ ಇರ್ಬೋದು. ಇವೆರಡು RGUH ಅಂಡರ್ ಬರುತ್ತೆ. ಇವುಗಳ ನಂತರ ಅಂದ್ರೆ 500ರಿಂದ 550 ರೇಂಜಲ್ಲಿ ಕಟ್ ಆಫ್ ಇರೋ ಕಾಲೇಜ್ಗಳು ಇವೆಯಲ್ಲ? ಖಂಡಿತ. ಡಾಕ್ಟರ್ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಅದರ ಕಟ್ ಆಫ್ ಸುಮಾರು 530ರಿಂದ 550ರ ಆಸುಪಾಸಲ್ಲಿ ಇರುತ್ತೆ. ಫೀಸ್ ವರ್ಷಕ್ಕೆ 8-9 ಲಕ್ಷ. ಓಕೆ. ಆಮೇಲೆ ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಇವುಗಳ ಕಟ್ ಆಫ್ 500+ ಹತ್ತತ್ರ ಇರುತ್ತೆ. ಫೀಸ್ ಕೂಡ ಸುಮಾರು 8ರಿಂದ 10 ಲಕ್ಷ ರೇಂಜಲ್ಲಿ ಇರುತ್ತೆ. ಸರಿ, ಇವೆಲ್ಲವೂ RGUH ಅಡಿಯಲ್ಲೇ ಬರೋದು? ಹೌದು, ಬಹುತೇಕ ಇವೆಲ್ಲ RGUH ಅಫಿಲಿಯೇಟೆಡ್. ಇಷ್ಟೆಲ್ಲ ಆಯ್ಕೆಗಳು ಸರಿ. ಆದ್ರೆ ಈ ಅಡ್ಮಿಷನ್ ಪ್ರೋಸೆಸ್ ಇದು ಹೇಗೆ ನಡೆಯುತ್ತೆ? KEA, MCC ಅಂತ ಕೇಳಿರ್ತೀವಿ, ಅವುಗಳ ಪಾತ್ರವೇನು? ಒಳ್ಳೆ ಪ್ರಶ್ನೆ. ಬೇಸಿಕಲಿ ನೀಟ್ UG ರಿಸಲ್ಟ್ ಬಂದ್ಮೇಲೆ ಕೌನ್ಸಿಲಿಂಗ್ ಶುರುವಾಗುತ್ತೆ. ಇಲ್ಲಿ 2 ಮುಖ್ಯ ಏಜೆನ್ಸಿಗಳು ಇವೆ. ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA. ಇನ್ನೊಂದು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ MCC. KEA ರಾಜ್ಯ ಕೋಟಾ ಸೀಟ್ಸ್ ನೋಡ್ಕೊಳ್ಳುತ್ತೆ. ಅಂದ್ರೆ ಕರ್ನಾಟಕದ ಡೊಮಿಸೈಲ್ ಇರೋರಿಗೆ ಮೀಸಲಿರೋ ಸೀಟ್ಸ್. ಅದಕ್ಕೆ ಡೊಮಿಸೈಲ್ ಸರ್ಟಿಫಿಕೇಟ್ ಎಲ್ಲ ಬೇಕಾಗತ್ತೆ. ಓಕೆ, ರಾಜ್ಯದವರಿಗೆ KEA. ಹೌದು. MCC ಆಲ್ ಇಂಡಿಯಾ ಕೋಟಾ ಅಂದ್ರೆ AIQ ಸೀಟ್ಸ್, ಎಲ್ಲ ಸ್ಟೇಟ್ನವರಿಗೂ ಓಪನ್ ಇರೋ 15% ಸೀಟ್ಸ್ ಮತ್ತೆ ಡೀಮ್ಡ್ ಯೂನಿವರ್ಸಿಟಿಗಳ ಸೀಟ್ಸ್ನ ಹ್ಯಾಂಡಲ್ ಮಾಡುತ್ತೆ. ಅಂದ್ರೆ ಒಬ್ಬ ಸ್ಟೂಡೆಂಟ್ ಅವರ ರ್ಯಾಂಕ್ ಮತ್ತೆ ಅವರು ಕರ್ನಾಟಕದವರ ಅಲ್ವಾ ಅನ್ನೋದ್ರ ಮೇಲೆ KEA, MCC ಎರಡರಲ್ಲೂ ಭಾಗವಹಿಸಬೇಕಾಗ್ಬೋದು. ಕರೆಕ್ಟ್. ಹೌದು. ಇಲ್ಲಿ ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ
ಗೌರ್ಮೆಂಟ್ ಕಾಲೇಜಲ್ಲಿ ಫೀಸ್ ಕಡಿಮೆ ಆದ್ರೆ ಕಾಂಪಿಟಿಷನ್ ಜಾಸ್ತಿ, ಆದ್ರೆ ಸೇಂಟ್ ಜಾನ್ಸ್ ತರಹದ ಟಾಪ್ ಪ್ರೈವೇಟ್ ಕಾಲೇಜಲ್ಲೂ ಕಾಂಪಿಟಿಷನ್ ಅಷ್ಟೇ ಜಾಸ್ತಿ, ಆದ್ರೆ ಫೀಸ್ ಮಾತ್ರ ಅಜಗಜಾಂತರ ವ್ಯತ್ಯಾಸ. ಹೌದು ಹೌದು. ಇದೇ ನೋಡಿ ಮೇನ್ ಪಾಯಿಂಟ್. ಇದು ದೊಡ್ಡ ಚಿತ್ರಣವನ್ನ ಕೊಡುತ್ತೆ. ಅಂದ್ರೆ ಆಯ್ಕೆ ಬರೀ ಸ್ಕೋರ್ ಮೇಲಲ್ಲ, ಫೈನಾನ್ಷಿಯಲ್ ಕೆಪಾಸಿಟಿ, ಸ್ಟೇಟ್ ಕೋಟಾ ಎಲಿಜಿಬಿಲಿಟಿ, ಆಮೇಲೆ ಯಾವ ಕಾಲೇಜ್ ಬೇಕು ಅನ್ನೋ ಪ್ರಿಫರೆನ್ಸ್, ಇದೆಲ್ಲದರ ಮೇಲೆ ನಿಂತಿರುತ್ತೆ. ಕೆಇಎ ಮತ್ತೆ ಎಂಸಿಸಿಯ ಬೇರೆ ಬೇರೆ ಪ್ರಾಸೆಸ್ ಅದು ಸ್ಟೇಟ್ ಲೆವೆಲ್ ಮತ್ತೆ ನ್ಯಾಷನಲ್ ಲೆವೆಲಲ್ಲಿ ಅವಕಾಶಗಳನ್ನ ಹೇಗೆ ಹಂಚುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಖಂಡಿತವಾಗಿಯೂ. ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಬೆಂಗಳೂರಿನ ಟಾಪ್ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳ ಒಂದು ಸ್ಥೂಲ ಪರಿಚಯ, ಅಂದಾಜು ಕಟ್ ಆಫ್ಗಳು, ಸೀಟ್ಸ್, ಫೀಸ್ ರೇಂಜ್ ಇದೆಲ್ಲ ಸಿಕ್ಕಿದೆ. ಅದೇ ಕೊನೆಗೆ ಯಾವುದು ಬೆಸ್ಟ್ ಅನ್ನೋದು ಅದು ತುಂಬಾ ಪರ್ಸನಲ್ ಆದ ನಿರ್ಧಾರ. ಹೌದು. ಇಲ್ಲಿ ಇನ್ನೊಂದು ವಿಷಯವನ್ನ ನೆನ್ಬಿಡಬೇಕು. ನಾವೀಗ ಮಾತಾಡಿದ ಕಟ್ ಆಫ್ ಅಂಕಗಳು ಇವೆಲ್ಲ ಅಂದಾಜು ಮಾತ್ರ. ಪ್ರತಿ ವರ್ಷ ನೀಟ್ ಪೇಪರ್ ಟಫ್ನೆಸ್, ಎಷ್ಟು ಜನ ಬರೆದಿದ್ದಾರೆ, ಹೀಗೆ ಕಾರಣಗಳಿಂದ ಈ ನಂಬರ್ಸ್ ಚೇಂಜ್ ಆಗ್ಬೋದು. ಕರೆಕ್ಟ್. ಹಾಗಾಗಿ ಕ್ಯಾಂಡಿಡೇಟ್ಸ್ ಯಾವಾಗಲೂ ಲೇಟೆಸ್ಟ್ ಇನ್ಫಾರ್ಮೇಷನ್ ಫಾಲೋ ಮಾಡ್ತಾ ಇರಬೇಕು. ಖಂಡಿತ. ನಾವ್ ಕೊಟ್ಟಿರೋ ಈ ಬೇಸಿಕ್ ಮಾಹಿತಿಯ ಆಚೆಗೆ ಆಯಾ ಕಾಲೇಜಿನ ಅಕಾಡೆಮಿಕ್ ಕ್ವಾಲಿಟಿ ಹೇಗಿದೆ, ಅವರ ಹಾಸ್ಪಿಟಲ್ ಫೆಸಿಲಿಟೀಸ್, ರಿಸರ್ಚ್ಗೆ ಅವಕಾಶ ಇದೆಯಾ, ಹಾಸ್ಟೆಲ್ ಸೌಲಭ್ಯ, ಈ ತರಹದ ವಿಷಯಗಳು ಕೂಡ ಫೈನಲ್ ಡಿಸಿಷನ್ ಮೇಲೆ ಪ್ರಭಾವ ಬೀರುತ್ತೆ ಅಲ್ವಾ? ಹೌದು, ಖಂಡಿತ. ಇದನ್ನ ಆಳವಾಗಿ ಯೋಚನೆ ಮಾಡೋದು ಒಳ್ಳೆಯದು. ಇದು ಬರೀ ನಂಬರ್ ಗೇಮ್ ಅಲ್ಲ, ಮುಂದಿನ 5 ವರ್ಷಗಳ ಪ್ರೊಫೆಷನಲ್ ಟ್ರೈನಿಂಗ್ ಎಲ್ಲಿ ತಗೋತೀವಿ ಅನ್ನೋ ದೊಡ್ಡ ನಿರ್ಧಾರ ಇದು. ಸರಿ. ಇಂದಿನ ಚರ್ಚೆ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು.